ಮೇ ಪದದ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಮೇ ಪದವನ್ನು ಸಾಧ್ಯತೆ, ಅನುಮತಿ ಅಥವಾ ಹಾರೈಕೆಯನ್ನು ತಿಳಿಸಲು ಬಳಸಲಾಗುತ್ತದೆ. ಬಹುಶಃ, ಆಗಬಹುದು, ಮಾಡಬಹುದು ಎಂಬ ಅರ್ಥದಲ್ಲಿ. ಮೇ ವರ್ತಮಾನ ಕಾಲದಲ್ಲಿ ಉಂಟು, ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಉಂಟಾ ನೋಡೋಣ. ಮೇ ಇದರ ವಿವಿಧ ಕಾಲಗಳು, ಪರ್ಯಾಯ ಸಹಾಯಕ ಕ್ರಿಯಾಪದಗಳು ಮತ್ತು ಉದಾಹರಣೆಗಳು. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲದಲ್ಲಿ ಪ್ರಸ್ತುತ ಸಾಧ್ಯತೆ ಅಥವಾ ಔಪಚಾರಿಕ ಅನುಮತಿಗೆ ನಾವು ಮೇ ಬಳಸ್ತೇವೆ. ಪ್ರೆಸೆಂಟ್ ಟೆನ್ಸಲ್ಲಿ ಮೇ ಅಷ್ಟೇ ಬಳಸ್ತೇವಾ? ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಮೇ ಬಳಸ್ಬೋದು, ಮೈಟ್ ಬಳಸ್ಬೋದು ಮತ್ತು ಈಸ್ ಆರ್ ಆಮ್ ಲೈಕ್ಲಿ ಟು ಸಹ ಬಳಸಬಹುದು. ನಡೆಯುವ ಸಾಧ್ಯತೆ ಇದೆ ಎಂದು ತಿಳಿಸಲು ಅಥವಾ ಕಚೇರಿಗಳಲ್ಲಿ ಗೌರವಯುತವಾಗಿ ಅನುಮತಿ ಕೇಳಲು ಮೇ ಬಳಸಲಾಗುತ್ತದೆ. ಮೈಟ್ ಎಂದರೆ ಸಾಧ್ಯತೆ ತುಂಬ ಕಡಿಮೆ ಎಂದರ್ಥ. ಈಗ ಮೇದು ನೋಡಿ, ನಾನು ಒಳಗೆ ಬರಬಹುದೇ, ಅನುಮತಿ. ಮೇ ಐ ಕಮ್ ಇನ್ ಅಂದರೆ ವರ್ತಮಾನದಲ್ಲಿ ಅನುಮತಿ ಕೇಳಲಿಕ್ಕೆ ನಾವು ಮೇ ಬಳಸ್ತೇವೆ. ಅದು ಅನುಮತಿ ಸಹ ಔಪಚಾರಿಕ, ಅಂದರೆ ನಮಗಿಂತ ದೊಡ್ಡವರ ಜೊತೆ, ನಮಗಿಂತ ಪ್ರಾಯದಲ್ಲಿ ಮತ್ತು ಹುದ್ದೆಯಲ್ಲಿ ದೊಡ್ಡವರ ಜೊತೆ. ಅವನಿಗೆ ಈಗ ಬೇಸರ ಇರಬಹುದು. ಹಿ ಮೇ ಬಿ ಸ್ಯಾಡ್ ರೈಟ್ ನೌ. ಸಾಧ್ಯತೆ, ಪಾಸಿಬಲ್. ಸೊ 50-50% ಸಾಧ್ಯತೆಗೆ ನಾವು ಮೇ ಬಳಸ್ತೇವೆ. ಈಗ ಈಸ್ ಆರ್ ಆಮ್ ಲೈಕ್ಲಿ ಟು ಎಲ್ಲಿ ಬಳಸ್ತೇವೆ? ಸಾಧ್ಯತೆಯನ್ನು ಸೂಚಿಸುವ ಪರ್ಯಾಯ ರೂಪ. ಈಸ್ ಆರ್ ಆಮ್ ಲೈಕ್ಲಿ ಟು. ಈಸ್ ಎಲ್ಲಿ ಬಳಕೆ ಆಗ್ತದೆ, ಆರ್ ಎಲ್ಲಿ ಬಳಕೆ ಆಗ್ತದೆ, ಆ್ಯಮ್ ಎಲ್ಲಿ ಬಳಕೆ ಆಗ್ತದೆ ಅಂತ ನಿಮಗೆ ಕಲಿಸಿದ್ದೇನೆ. ಒಂದು ಸಲ ಹೇಳಬೇಕಂದ್ರೆ ನಾನು ನಿಮಗೆ ಹಿ ಶೀಟ್ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟ್ಗಳ ಜೊತೆ ಈಸ್ ಬಳಕೆ ಆದರೆ, ಪ್ಲೂರಲ್ ಸಬ್ಜೆಕ್ಟ್ ಯು ವಿ ದೇ ಜೊತೆ ಆರ್ ಬಳಕೆ ಆಗ್ತದೆ, ಐ ಜೊತೆ ಆ್ಯಮ್ ಬಳಕೆ ಆಗ್ತದೆ. ಇಂದು ಅವರು ಇಲ್ಲಿಗೆ ಬರುವ ಸಾಧ್ಯತೆ ಇದೆ. ದೇ ಆರ್ ಲೈಕ್ಲಿ ಟು ಕಮ್ ಹಿಯರ್ ಟುಡೇ. ಪಾಸ್ಟ್ ಟೆನ್ಸ್ ಭೂತಕಾಲ, ಗತಕಾಲದ ಊಹೆ ಮತ್ತು ಸಾಧ್ಯತೆ. ಇಲ್ಲಿ ಎರಡು ಸಹಾಯಕ ಕ್ರಿಯಾಪದಗಳು ಬರ್ತವೆ. ಮೇ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್, ಮೈಟ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ಭೂತಕಾಲದಲ್ಲಿ ಒಂದು ಕೆಲಸ ಬಹುಶಃ ನಡೆದಿರಬಹುದು ಎಂದು ಊಹಿಸಲು ಇದನ್ನು ಬಳಸಲಾಗುತ್ತದೆ. ಮೇ ಪದಕ್ಕೆ ನೇರ ಭೂತಕಾಲದ ರೂಪವಿಲ್ಲ, ಹಾಗಾಗಿ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್ ಸೇರಿಸಲಾಗುತ್ತದೆ. ಮೇ ಹ್ಯಾವ್ ಪ್ಲಸ್ ವರ್ಬ್ ಥರ್ಡಿನ ಅರ್ಥ ಏನು ನೋಡೋಣ. ಉದಾಹರಣೆಗೆ, ಅವಳು ಈಗಾಗಲೇ ಮನೆಗೆ ತಲುಪಿರಬಹುದು. ಶಿ ಮೇ ಹ್ಯಾವ್ ರೀಚ್ಡ್ ಹೋಮ್ ಆಲ್ರೆಡಿ, ಅಂದರೆ ಇದು 50%. ಅವನು ನಿನ್ನನ್ನು ನೋಡಿರಬಹುದು. ಹಿ ಮೇ ಹ್ಯಾವ್ ಸೀನ್ ಯು ಎಸ್ಟರ್ಡೇ, 50% ನೋಡಿರ್ಬೋದು. ಮೈಟ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್, ಸಾಧ್ಯತೆ ಅತ್ಯಂತ ಕಡಿಮೆ ಇದ್ದಾಗ, ಬರೀ 10-5% ಸಾಧ್ಯತೆ, ಅಂದರೆ ಅತಿ ಕಡಿಮೆ ಸಾಧ್ಯತೆ. ನೀನು ನಿನ್ನ ಫೋನನ್ನು ಕಾರಿನಲ್ಲಿ ಬಿಟ್ಟಿರಬಹುದು, ಖಚಿತತೆ ಇಲ್ಲ. ಯು ಮೈಟ್ ಹ್ಯಾವ್ ಲೆಫ್ಟ್ ಯುವರ್ ಫೋನ್ ಇನ್ ದ ಕಾರ್. ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಮೇಯನ್ನು ಭವಿಷ್ಯತ್ ಕಾಲದಲ್ಲಿ ಹೇಗೆ ಉಪಯೋಗಿಸುವುದು? ಭವಿಷ್ಯದ ಸಾಧ್ಯತೆಗಳು. ಮೇ ವಿತ್ ಫ್ಯೂಚರ್ ವರ್ಡ್ಸ್, ಅಂದರೆ ಭವಿಷ್ಯವನ್ನು ಸೂಚಿಸುವ ಶಬ್ದಗಳ ಜೊತೆ, ಮತ್ತು ವಿಲ್ ಪಾಸಿಬ್ಲಿ, ಈ ಎರಡು ಪದಗಳನ್ನು ಉಪಯೋಗಿಸಿ ನಾವು ಮೇಯನ್ನು ಭವಿಷ್ಯತ್ ಕಾಲದಲ್ಲಿ ಉಪಯೋಗಿಸ್ಬೋದು. ಅಂದರೆ ಮೇಯನ್ನು ಫ್ಯೂಚರ್ ವರ್ಡ್ಸ್ ಜೊತೆ ಮತ್ತು ವಿಲ್ ಪಾಸಿಬ್ಲಿ ಯೂಸ್ ಮಾಡಿ ಭವಿಷ್ಯ ಕಾಲದ ಈ ಅರ್ಥ ಕೊಡುವ ಸಾಧ್ಯತೆಗಳ ಬಗ್ಗೆ ನಾವು ಹೇಳ್ಬೋದು. ಅಂದರೆ ಭವಿಷ್ಯದಲ್ಲಿ ಒಂದು ಕೆಲಸ ಬಹುಶಃ ನಡೆಯಬಹುದು ಎಂಬ ಸಂದೇಹ ಅಥವಾ ಸಾಧ್ಯತೆಯನ್ನು ಸೂಚಿಸಲು ಬಳಸಲಾಗುತ್ತದೆ. ನಾಳೆ ಮಳೆ ಬರಬಹುದು. ಇಟ್ ಮೇ ರೈನ್ ಟುಮಾರೋ. ಇದು ಟುಮಾರೋ ಅನ್ನೋದು ಭವಿಷ್ಯವನ್ನು ಸೂಚಿಸುವ ಶಬ್ದ. ನಾವು ಮುಂದಿನ ತಿಂಗಳು ಪ್ರವಾಸಕ್ಕೆ ಹೋಗಬಹುದು. ವಿ ಮೇ ಗೋ ಆನ್ ಅ ಟ್ರಿಪ್ ನೆಕ್ಸ್ಟ್ ಮಂತ್. ಈ ನೆಕ್ಸ್ಟ್ ಮಂತ್ ಅನ್ನೋದು ಭವಿಷ್ಯದ ಶಬ್ದ. ವಿಲ್ ಪಾಸಿಬ್ಲಿ ಹೇಗೆ ಬಳಸುವುದು? ಅವನು ನಾಳೆ ಪಂದ್ಯವನ್ನು ಗೆಲ್ಲುವ ಸಾಧ್ಯತೆ ಇದೆ. ಹಿ ವಿಲ್ ಪಾಸಿಬ್ಲಿ ವಿನ್ ದ ಮ್ಯಾಚ್ ಟುಮಾರೋ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ, 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಹೇಗೆ ಅಂತ ಕಲಿಬೇಕು ಅಂತ ಇದ್ದರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ.